ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ. ಇವತ್ತು ನಾವು ನಿಮಗಾಗಿ ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ನಡೆದಂತಹ ಪರೀಕ್ಷೆಯ ಕೆಲವು ವಿಜ್ಞಾನ ಪ್ರಶ್ನೆಗಳಿಗೆ ಉತ್ತರ ಮತ್ತು ವಿಶ್ಲೇಷಣೆಗಳನ್ನ ತಂದಿದ್ದೀವಿ. ಬನ್ನಿ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಫಾರೆನ್ಹೀಟ್ ಮಾಪಕ ಪ್ರಮಾಣದಂತೆ ನೀರು ಘನೀಕರಿಸುವ ಬಿಂದು ಯಾವುದು? ವಾಟ್ ಇಸ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಆಸ್ ಪರ್ ದಿ ಫ್ಯಾರನ್ಹೀಟ್ ಸ್ಕೇಲ್? 0 ಡಿಗ್ರಿ ಸೆಂಟಿಗ್ರೇಡ್, 32 ಡಿಗ್ರಿ, 100 ಡಿಗ್ರಿ, 212 ಡಿಗ್ರಿ. ಇಲ್ಲಿ ನಾವು ಫ್ಯಾರನ್ಹೀಟ್ ಅಲ್ಲಿ ಉತ್ತರವನ್ನ ಕೊಡಬೇಕಾಗಿದೆ. ಆದರೆ ನಮಗೆ ಗೊತ್ತಿರೋ ಹಾಗೆ ನೀರು ಘನೀಕರಿಸುವ ಬಿಂದು 0 ಡಿಗ್ರಿ ಸೆಲ್ಸಿಯಸ್. ಹಾಗಾಗಿ 0 ಡಿಗ್ರಿ ಸೆಲ್ಸಿಯಸ್ನ ನೀವು 1.8 ಇಂಟು C+32 ಅಂತ ಸೂತ್ರಕ್ಕೆ ಅಳವಡಿಸಿದಾಗ 1.8 ಇಂಟು 0 ಆಯಿತು, ಮತ್ತೆ ಉಳಿದಿದ್ದಲ್ಲಿ 32 ಮಾತ್ರ. ಹಾಗಾಗಿ 32 ಡಿಗ್ರಿ ಫ್ಯಾರನ್ಹೀಟ್ ಅನ್ನೋದು ನೀರು ಘನೀಕರಿಸುವ ಬಿಂದು ಅಥವಾ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್. ಪ್ರಶ್ನೆನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ಕೊಡ್ತಾ ಇರುವಂತದ್ದು ಎಲ್ಲಿಂದ? ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಆಸ್ ಪರ್ ಫ್ಯಾರನ್ಹೀಟ್ ಸ್ಕೇಲ್. ಸೆಲ್ಸಿಯಸ್ ಸ್ಕೇಲ್ ಒಂದಿದೆ, ಫ್ಯಾರನ್ಹೀಟ್ ಸ್ಕೇಲ್ ಒಂದಿದೆ ಮತ್ತು ಕೆಲ್ವಿನ್ ಸ್ಕೇಲ್ ಒಂದಿದೆ. ಇದೇ ಪ್ರಶ್ನೆಯನ್ನ ಕೆಲ್ವಿನ್ ಸ್ಕೇಲ್ ಅಲ್ಲಿ ಕೊಟ್ಟಿದ್ರೆ ಏನು ಉತ್ತರ ಬರೀಬೇಕಾಗಿತ್ತು? 273 K ಅಂತ ಬರೀಬೇಕಾಗಿತ್ತು. ಮುಂದಿನ ಪ್ರಶ್ನೆ, ವಿಚ್ ಪ್ಲಾನೆಟ್ ಈಸ್ ದಿ ಟ್ವಿನ್ ಆಫ್ ಯುರೇನಸ್? ಯಾವ ಗ್ರಹವು ಯುರೇನಸ್ನ ಅವಳಿ ಗ್ರಹ? ಸರಿಯಾದ ಉತ್ತರ ನೆಪ್ಚೂನ್. ಯಾಕೆ ಇದನ್ನ ಅವಳಿ ಗ್ರಹ ಅಂತಂತಾರೆ? ಸಾಧಾರಣವಾಗಿ ನಮಗೆ ಗೊತ್ತಿರೋ ಹಾಗೆ ಅವಳಿ ಜವಳಿ ಮಕ್ಕಳು ಸಾಕಷ್ಟು ಹೋಲಿಕೆಗಳನ್ನ ಹೊಂದಿರ್ತಾರೆ. ಇಬ್ರು ಒಂದೇ ತರ ಕಾಣುವಂಥದ್ದು, ಒಂದೇ ವ್ಯಕ್ತಿಗಳನ್ನ ಅಥವಾ ಒಂದೇ ವಸ್ತುಗಳನ್ನ ಇಷ್ಟಪಡುವಂಥದ್ದು, ಗುಣಗಳಲ್ಲಿ ತುಂಬಾ ಹೋಲಿಕೆ ಇರುವಂಥದ್ದು, ಇವೆಲ್ಲವೂ ಸಹ ಅವಳಿ ಮಕ್ಕಳುಗಳಲ್ಲಿ ಕಂಡು ಬರುವಂತ ಸೂಚನೆಗಳು ಮತ್ತು ಕಂಡು ಬರುವಂತ ಅಂಶಗಳು. ಹಾಗೆಯೇ ಯುರೇನಸ್ ಈ ಒಂದು ಗ್ರಹಕ್ಕೆ ನೆಪ್ಚೂನ್ ಅನ್ನೋ ಗ್ರಹದ ಜೊತೆಗೆ ಸಾಕಷ್ಟು ಈ ರೀತಿಯ ಸಹ ಸಂಬಂಧ ಇದೆ. ಎಂತ ಸಹ ಸಂಬಂಧ ಇದೆ ನೋಡೋಣ ಬನ್ನಿ. ಇಲ್ಲಿ ಇದರ ಯುರೇನಸ್ ಮತ್ತು ನೆಪ್ಚೂನ್ಗಳ ರೇಡಿಯಸ್ನ ಗಮನಿಸಿ. ಇದು 50,000 ಚಿಲ್ಲರೆ ಇದ್ರೆ ನೆಪ್ಚೂನ್ 49,000 ಚಿಲ್ಲರೆ. ಇದರ ಸರ್ಕಂಫರೆನ್ಸ್ ಸುತ್ತಳತೆಯನ್ನು ತಗೊಂಡ್ರೆ 1,60,000 ಚಿಲ್ಲರೆ ಕಿಲೋಮೀಟರ್ ಆದ್ರೆ ನೆಪ್ಚೂನ್ನ ಸರ್ಕಂಫರೆನ್ಸ್ 1,55,000 ಚಿಲ್ಲರೆ. ಹಾಗೆ ಮಾಸ್ ತೂಕವನ್ನ ಗಮನಿಸಿ ನೋಡಿದಾಗ 8 ಚಿಲ್ಲರೆ ಇಂಟು 10⁻25 kg ಆದ್ರೆ ಇದು 10 ಇಂಟು 10⁻25 kg. ತುಂಬಾ ಹತ್ತಿರದ ಉತ್ತರಗಳು. ಮತ್ತು ಇದರ ರೊಟೇಷನ್ ಅಂದ್ರೆ ಪರಿಭ್ರಮಣೆಯ ಅವಧಿ 17 ಗಂಟೆಗಳಾದರೆ ಯುರೇನಸ್ದು, ನೆಪ್ಚೂನ್ದು 16 ಗಂಟೆಗಳು. ಇಷ್ಟೊಂದು ರೀತಿಯ ಸಾಮ್ಯತೆ ಎರಡು ಗ್ರಹಗಳಲ್ಲಿ ಕಂಡು ಬಂದ ಮೇಲೆ ಅವೆರಡನ್ನು ಅವಳಿ ಗ್ರಹ ಅಂತ ಅನ್ನೋದ್ರಲ್ಲಿ ತಪ್ಪೇನಿದೆ? ಬನ್ನಿ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಯೂಸ್ಡ್ ಟು ಇಂಡ್ಯೂಸ್ ಆರ್ಟಿಫಿಷಿಯಲ್ ರೈನ್? ಕೆಳಗಿನವುಗಳಲ್ಲಿ ಯಾವುದನ್ನು ಕೃತಕ ಮಳೆ ಬರಿಸುವುದಕ್ಕಾಗಿ ಉಪಯೋಗಿಸುತ್ತಾರೆ? ಅಮೋನಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಸಿಲ್ವರ್ ಅಯೋಡೈಡ್ ಅಥವಾ ಪೊಟ್ಯಾಷಿಯಂ ನೈಟ್ರೈಟ್? ಇದಕ್ಕೆ ಸರಿಯಾದ ಉತ್ತರ ಸಿಲ್ವರ್ ಅಯೋಡೈಡ್. ಈ ಸಿಲ್ವರ್ ಅಯೋಡೈಡ್ ನ ಏನ್ ಮಾಡ್ತಾರೆ, ಹೇಗೆ ಸಿಂಪಡಿಸ್ತಾರೆ ಅಂತ ಒಂದು ಚಿತ್ರದ ಮೂಲಕ ನೋಡೋಣ. ಸಿಲ್ವರ್ ಅಯೋಡೈಡ್ ಇಸ್ ಸ್ಪ್ರೈಡ್ ಟು ಆಕ್ಟ್ಸ್ ಆಸ್ ಕ್ಯಾಟಲಿಸ್ಟ್ ಟು ಕಂಬೈನ್ ವಾಟರ್ ಡ್ರಾಪ್ಲೆಟ್ಸ್. ಎಲ್ಲ ಕಡೆಗೂ ವಾಟರ್ ಡ್ರಾಪ್ಲೆಟ್ಸ್ ಎಲ್ಲೆಲ್ಲಿ ಹರಡಿಕೊಂಡಿರುತ್ತೆ ಅದಕ್ಕೋಸ್ಕರ ಅದನ್ನ ಚಿಮ್ಸ್ತಾರೆ. ಆಗ ಅಲ್ಲೇನುಂಟಾಗುತ್ತೆ? ದೇ ಗ್ರೋ ರ್ಯಾಪಿಡ್ಲಿ ಟು ಫಾರ್ಮ್ ಸ್ನೋ ಫ್ಲೇಕ್ಸ್. ಸ್ನೋ ಫ್ಲೇಕ್ಸ್ ಆದ್ಮೇಲೆ ಅದೆಲ್ಲ ಏನಾಗುತ್ತೆ? ಕರಗಿ ಮಳೆಯ ಹಾಗೆ ಬರುವಂಥದ್ದು. ಈ ಸಿಲ್ವರ್ ಅಯೋಡೈಡ್ ನ ಸ್ಪ್ರೇ ಮಾಡಿದ ನಂತರ ನಮಗೆ ಮಳೆ ಆಗುವಂಥದ್ದು. ಇದಕ್ಕೆ ಕೃತಕ ಮಳೆ ಅಥವಾ ಆರ್ಟಿಫಿಷಿಯಲ್ ರೈನ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅನ್ ಇನ್ಸುಲೇಟರ್? ಕೆಳಗಿನಲ್ಲಿ ಯಾವುದು ವಿದ್ಯುತ್ ನಿರೋಧಕದ ಉದಾಹರಣೆ? ವಜ್ರ, ಪಾದರಸ, ಕಬ್ಬಿಣ ಮತ್ತು ಕ್ರೋಮಿಯಂ. ಈ ಒಂದು ಪ್ರಶ್ನೆಯಲ್ಲಿ ಒಂದು ಸೂಕ್ಷ್ಮವನ್ನು ನೀವು ಗಮನಿಸಿದ್ದಾದ್ರೆ ಆಲ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಅಂತ ನಾವು ಓದಿದ್ದೀವಿ. ಇಲ್ಲಿ ಪಾದರಸ ಮರ್ಕ್ಯುರಿ, ಐರನ್ ಕಬ್ಬಿಣ ಮತ್ತು ಕ್ರೋಮಿಯಂ ಈ ಮೂರು ಸಹ ಮೆಟಲ್ಗಳು. ಹಾಗಾಗಿ ಇವೆಲ್ಲವೂ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಆಗತ್ತೆ. ಉಳಿದದ್ದು
ವಜ್ರ ಮಾತ್ರ. ಗ್ರಾಫೈಟು ಮತ್ತು ಬೇರೆ ಬೇರೆ ರೂಪಗಳು, ಕಾರ್ಬನ್ನಿನ ಬೇರೆ ಬೇರೆ ರೂಪಗಳು ಕೆಲವೊಂದು ವಿದ್ಯುತ್ ವಾಹಕವಾಗಿ ಕೆಲಸ ಮಾಡುತ್ತೆ. ಆದರೆ ವಜ್ರದಲ್ಲಿ ಇರುವಂತಹ ಅಣು ರಚನೆ ಅದರಲ್ಲಿ ವಿದ್ಯುತ್ನ ಹರಿಯೋದಿಕ್ಕೆ ಬಿಡೋದಿಲ್ಲ. ಹಾಗಾಗಿ ವಿದ್ಯುತ್ ನಿರೋಧಕವಾಗಿ ವಜ್ರ. ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರಾಂಗ್ ಸ್ಟೇಟ್ಮೆಂಟ್? ಕೆಳಗಿನವುಗಳಲ್ಲಿ ಯಾವುದು ತಪ್ಪಾದ ಹೇಳಿಕೆ ಆಗಿದೆ? ಬೆಳಕು ಶಬ್ದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತದೆ. ಲೈಟ್ ಟ್ರಾವೆಲ್ಸ್ ವಿತ್ ಅ ಸ್ಪೀಡ್ ಗ್ರೇಟರ್ ದ್ಯಾನ್ ದಟ್ ಆಫ್ ಸೌಂಡ್. ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ. ಲೈಟ್ ಕೆನ್ ನಾಟ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್. ಬೆಳಕು ಸರಳ ರೇಖೆಗಳಲ್ಲಿ ಪ್ರಯಾಣಿಸುತ್ತದೆ. ಲೈಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್. ಇವುಗಳಲ್ಲಿ ಯಾವುದೂ ಅಲ್ಲ, ನನ್ ಆಫ್ ದೀಸ್. ಒಂದೊಂದಾಗಿ ನಾವು ABCD ಆಯ್ಕೆಗಳನ್ನ ವಿಶ್ಲೇಷಣೆ ಮಾಡಿ ನೋಡಿದ್ದಾದ್ರೆ, ಬೆಳಕು ಶಬ್ದದ ವೇಗದಕ್ಕಿಂತ ಹೆಚ್ಚಿನ ವೇಗ, ಖಂಡಿತವಾಗ್ಲೂ ನಿಜ ಅದು. ಯಾಕೆಂದ್ರೆ ಬೆಳಕಿನ ವೇಗ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಆದ್ರೆ ಶಬ್ದದ ವೇಗ ಸೆಕೆಂಡಿಗೆ 343 ಕಿಲೋಮೀಟರ್. ಹಾಗೆ ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ, ಆದರೆ ಇದು ಸಾಧ್ಯವಿದೆ. ಸೂರ್ಯ ಅಥವಾ ಬೇರೆ ಬೇರೆ ನಕ್ಷತ್ರಗಳಿಂದ ನಮಗೆ ಬರುವಂತಹ ಬೆಳಕು ನಿರ್ವಾತ ಪ್ರದೇಶಗಳನ್ನ ಹೊಕ್ಕು ಬರುವಂತದ್ದು ನಮಗೆ ಗೊತ್ತಿರುವಂತದ್ದು. ಹಾಗಾಗಿ ನಿರ್ವಾತದಲ್ಲಿ ಬೆಳಕು ಚಲಿಸಬಲ್ಲದು. ಮೂರನೇದು, ಬೆಳಕು ಸರಳ ರೇಖೆಯಲ್ಲಿ ಪ್ರಯಾಣಿಸುತ್ತದೆ. ಲೈಟ್ ಟ್ರಾವೆಲ್ಸ್ ಇನ್ ಸ್ಟ್ರೈಟ್ ಲೈನ್. ಇದಕ್ಕೆ ರೆಕ್ಟಿಲಿನಿಯರ್ ಪ್ರಾಪಗೇಷನ್ ಆಫ್ ಲೈಟ್ ಅಂತಾನೂ ಕರಿತೀವಿ. ಸಿ ಅನ್ನೋ ಹೇಳಿಕೆನೂ ಸರಿಯಾಗಿದೆ, ಎ ಅನ್ನೋ ಹೇಳಿಕೆನೂ ಸರಿಯಾಗಿದೆ. ಆದ್ರೆ ತಪ್ಪಾದ ಹೇಳಿಕೆ ಅಂದ್ರೆ ಬಿ, ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ ಅನ್ನೋ ಹೇಳಿಕೆ ತಪ್ಪು. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಬಿ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಆಪ್ಟಿಕಲ್ ಫೈಬರ್ ಕೇಬಲ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ಆಪ್ಟಿಕಲ್ ಫೈಬರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಡಾಪ್ಲರ್ ಎಫೆಕ್ಟ್, ಡಾಪ್ಲರ್ ಪರಿಣಾಮ, ಡೈಫ್ರಾಕ್ಷನ್ ವಿವರ್ತನೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ರಾಮನ್ ಎಫೆಕ್ಟ್, ರಾಮನ್ ಪರಿಣಾಮ. ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ಸಂಪೂರ್ಣ ಆಂತರಿಕ ಪ್ರತಿಫಲನ ಅನ್ನೋದು ಅದರ ಇನ್ನೊಂದು ಹೆಸರು. ಇದಕ್ಕೆ ಸರಿಯಾದ ಉತ್ತರವೂ ಅದೇ ಆಗಿದೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಥವಾ ಸಂಪೂರ್ಣ ಆಂತರಿಕ ಪ್ರತಿಫಲನ. ಇದು ಹೇಗುಂಟಾಗತ್ತೆ ನೋಡಿ. ಯಾವುದೇ ಒಂದು ಘನ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬೆಳಕು ಚಲಿಸುವಾಗ ಬೆಳಕು ಏನ್ ಮಾಡುತ್ತೆ? ಲಂಬ ಅಥವಾ ನೇರಕ್ಕೆ ದೂರ ಹರಿಯುತ್ತೆ. ಲಂಬ ಅಥವಾ ನೇರದಿಂದ ದೂರ. ದ ಲೈಟ್ ಟ್ರಾವೆಲ್ಸ್ ಅವೇ ಫ್ರಮ್ ದ ನಾರ್ಮಲ್. ಹೀಗೆ ನಾನು ಯಾವುದೇ ಒಂದು ಘನ ಮಾಧ್ಯಮದ ಒಳಗಡೆ, ಅಂದ್ರೆ ಸಾಲಿಡ್ ಆಗಿರುವಂತ ಗಾಜಾಗಿರ್ಬೋದು ಅಥವಾ ಲಿಕ್ವಿಡ್ ನೀರಾಗಿರ್ಬಹುದು, ನೀರಿನ ಒಳಗಡೆಯಿಂದ ಬೆಳಕಿನ ಕಿರಣಗಳನ್ನ ನಾನು ಹೊರಗಡೆ ಹಾಯಿಸಿದಾಗ ಬೆಳಕು ಏನ್ ಮಾಡುತ್ತೆ? ನಾರ್ಮಲ್ ಇಂದ ಬಲಗಡೆಗೆ, ನಾರ್ಮಲ್ ಇಂದ ಹೊರಗಡೆಗೆ ಬೆಳಕು ಚಲಿಸಕ್ಕೆ ಶುರು ಮಾಡುತ್ತೆ. ಹೀಗೆ ನಾನು ಪತನ ಕೋನವನ್ನ ಜಾಸ್ತಿ ಮಾಡ್ತಾ 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 ಹೋದ ಹಾಗೆ ಏನಾಗುತ್ತೆ? ಒಂದು ಕೋನಕ್ಕೆ ಸರಿಯಾಗಿ ಆ ಬಾರ್ಡರ್ ಮೇಲೆ ಬೆಳಕು ಹರಿಯಕ್ಕೆ ಶುರುವಾಗುತ್ತೆ. ಈ ಒಂದು ಬಾರ್ಡರ್ ಹರಿಯುವಂತ ವಕ್ರಿಮ ಕೋನ ಉಂಟು ಮಾಡುವುದಂಥ ಆ ಪತನ ಕೋನಕ್ಕೆ ನಾವು ಕ್ರಾಂತಿ ಕೋನ ಅಥವಾ ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ. ಮತ್ತು ನಾನು ಆಂಗಲ್ನ ಜಾಸ್ತಿ ಮಾಡಿದ್ರೆ, ಕ್ರಿಟಿಕಲ್ ಆಂಗಲ್ಗಿಂತ ಜಾಸ್ತಿ ಮಾಡಿದ್ರೆ ಬೆಳಕು ಏನಾಗಬೇಕು? ಹೊಸ ಮಾಧ್ಯಮಕ್ಕಿರ್ಲಿ, ಹಳೆ ಮಾಧ್ಯಮಕ್ಕೆ ವಾಪಸ್ಸು ಹಿಂದಿರುಗಬೇಕು. ಇಲ್ಲಿ ನಾವು ಮಾಡ್ತಾ ಇರುವಂತ ಕ್ರಿಯೆ ರಿಫ್ರಾಕ್ಷನ್ ಆಗಿದ್ರೂ ಸಹ ಇಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಒಳಗೊಳ್ಳುತ್ತೆ. ಈ ಒಂದು ತಂತ್ರ ಮತ್ತು ಈ ಒಂದು ತತ್ವದ ಆಧಾರದ ಮೇಲೆ ಆಪ್ಟಿಕಲ್ ಫೈಬರ್ಸ್ ಕೆಲಸ ಮಾಡುತ್ತೆ. ಹಾಗಾಗಿ ಆಪ್ಟಿಕಲ್ ಫೈಬರ್ಗಳನ್ನ ನೀವು ಹೆಂಗ್ ಬೇಕಾದ್ರೂ ತಿರ್ಚಿ 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 ಇಡಬಹುದು. ಅದರ ಮೂಲಕ ಬೆಳಕು ಹರಿತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಎ ಮ್ಯಾಮಲ್? ಇವುಗಳಲ್ಲಿ ಯಾವುದು ಸಸ್ತನಿಯಾಗಿದೆ? ಎಮು, ವೇಲ್, ಡೈನಸರ್, ಶಾರ್ಕ್. ಸಾಮಾನ್ಯವಾಗಿ ಇದರಲ್ಲಿ ಕನ್ಫ್ಯೂಸ್ ಆಗೋದು ಉಂಟು. ಶಾರ್ಕು ಮ್ಯಾಮಲ್ ಅಲ್ವಾ? ವೇಲ್, ಶಾರ್ಕು, ಮಾಮಲ್ಲು, ವೇಲು ಎರಡೂ ಒಂದೇ ಇದೆಯಲ್ಲ, ಇದರ ಸರಿಯಾದ ಉತ್ತರ ವೇಲ್ ಮತ್ತು ಶಾರ್ಕ್ ಎರಡೂ ಆಗತ್ತಾ ಅಂತ. ಆದ್ರೆ ಸರಿಯಾದ ಉತ್ತರ ಶಾರ್ಕ್ ಅನ್ನೋದು ಮೀನು, ಅದು ಮ್ಯಾಮಲ್ ಅಲ್ಲ, ಸಸ್ತನಿ ಅಲ್ಲ. ಸಸ್ತನಿ ಅಂದ್ರೆ ಏನು ವಿಶೇಷವಾಗಿ? ಸಸ್ತನಿಗಳು ಅಂತಂದ್ರೆ ಅವು ಮರಿಗಳಿಗೆ ಜನ್ಮ ನೀಡುತ್ತವೆ, ಮೊಟ್ಟೆಗಳಿಡಲ್ಲ. ಆದ್ರೂ ಮೊಟ್ಟೆಗಳಿಡುವಂತ 2 ಸಸ್ತನಿಗಳಿವೆ.
ಎಕಿಡ್ನಾ ಮತ್ತು ಪ್ಲಾಟಿಪಸ್ ಅನ್ನೋದು ಸಸ್ತನಿಗಳು ಹೌದು, ಮೊಟ್ಟೆ ಇಡೋದು ಹೌದು. ಬೇರೆ ಎಲ್ಲಾ ಸಂದರ್ಭಗಳಲ್ಲೂ ಸಸ್ತನಿಗಳು ಯಾವುದು ಮೊಟ್ಟೆ ಇಡೋದಿಲ್ಲ. ಎರಡನೇದು, ಸಸ್ತನಿಗಳು ಮರಿಗಳಿಗೆ ಹಾಲು ಉಣಿಸುವಂತ ಕೆಲಸ ಮಾಡುತ್ತವೆ. ಮತ್ತು ಮೂರನೆಯದ್ದು, ಸಸ್ತನಿಗಳಿಗೆ ಸಾಮಾನ್ಯವಾಗಿ ಚರ್ಮದ ಮೇಲೆ ಕೂದಲಿರುವಂಥದ್ದು. ಇದು ಸೂಕ್ಷ್ಮವಾಗಿ, ಇದು ಮೇಲ್ಮಟ್ಟಕ್ಕೆ ಗಮನಿಸಿದಂತ ಕೆಲವು ಗುಣಲಕ್ಷಣಗಳು ಸಸ್ತನಿಗಳದ್ದು. ಹಾಗಾಗಿ ವೇಲ್ ಅನ್ನೋದು ಒಂದು ಸಸ್ತನಿ, ಎಮು ಇಸ್ ಎ ಬರ್ಡ್, ಡೈನೋಸರ್ ಇಸ್ ಎ ರೆಪ್ಟೈಲ್, ಶಾರ್ಕ್ ಇಸ್ ಎ ಫಿಶ್. ಮುಂದಿನ ಪ್ರಶ್ನೆ, ದ ಏಜ್ ಆಫ್ ಎ ಟ್ರೀ ಕ್ಯಾನ್ ಬಿ ಡಿಟರ್ಮೈನ್ಡ್ ಮೋರ್ ಆರ್ ಲೆಸ್ ಆಕ್ಯುರೇಟ್ಲಿ ಬೈ. ಮರದ ವಯಸ್ಸನ್ನು ಹೆಚ್ಚು ಅಥವಾ ಕಡಿಮೆ ನಿಖರವಾಗಿ ಯಾವುದರಿಂದ ನಿರ್ಧರಿಸಬಹುದು? ಸರಿಯಾದ ಉತ್ತರ ಏನು? ಆಯ್ಕೆ: ಮರದ ಅಗಲಕ್ಕೆ ಎತ್ತರದ ಅನುಪಾತವನ್ನು ಕಂಡುಹಿಡಿಯುವುದು, ಫೈಂಡಿಂಗ್ ದ ರೇಷಿಯೋ ಆಫ್ ಹೈಟ್ ಟು ದ ವಿಡ್ತ್ ಆಫ್ ದ ಟ್ರೀ, ಕೌಂಟಿಂಗ್ ದ ನಂಬರ್ ಆಫ್ ರಿಂಗ್ಸ್ ಇನ್ ದಿ ಟ್ರಂಕ್, ಕಾಂಡದಲ್ಲಿರುವ ಉಂಗುರಗಳ ಸಂಖ್ಯೆಯನ್ನು ಎಣಿಸುವುದು, ಮೆಜರಿಂಗ್ ದಿ ಹೈಟ್ ಆಫ್ ಎ ಟ್ರೀ, ಮರದ ಎತ್ತರವನ್ನು ಅಳೆಯುವುದು, ಮೆಜರಿಂಗ್ ದ ಡಯಾಮೀಟರ್ ಆಫ್ ದ ಟ್ರಂಕ್, ಕಾಂಡದ ವ್ಯಾಸವನ್ನು ಅಳೆಯುವುದು. ಇದರಲ್ಲಿ ಸರಿಯಾದ ಉತ್ತರ ಬಿ, ಕಾಂಡದಲ್ಲಿರುವ ಉಂಗುರಗಳ ಸಂಖ್ಯೆಯನ್ನು ಎಣಿಸುವುದು ಅಥವಾ ಕೌಂಟಿಂಗ್ ನಂಬರ್ ಆಫ್ ರಿಂಗ್ಸ್ ಇನ್ ದ ಟ್ರಂಕ್. ಒಂದು ಮರದ ಅಡ್ಡಛೇದವನ್ನ ನಾವು ನೋಡಿದ್ರೆ, ಕ್ರಾಸ್ ಸೆಕ್ಷನ್ ನೋಡಿದ್ರೆ, ಅದ್ರ ಒಳಗಡೆ ಈ ರೀತಿಯಾಗಿ ಬೇಕಾದಷ್ಟು ಉಂಗುರಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತವೆ. ಈ ಉಂಗುರಗಳನ್ನ ಕೌಂಟ್ ಮಾಡಿ ಈ ಮರ ಎಷ್ಟು ಹಳೇದು ಅಂತ ಹೇಳೋದಿಕ್ಕೆ ನಮ್ಮಲ್ಲಿ ಸೈಂಟಿಸ್ಟ್ಸ್ ಇದ್ದಾರೆ. ಮತ್ತು ಈ ರೀತಿಯಾಗಿ ಹೇಳುವಂತಹ ಶಾಸ್ತ್ರಕ್ಕೆ ಡೆಂಡ್ರೋಕ್ರಾನಾಲಜಿ ಅಂತ ಹೆಸರು. ಈ ಒಂದು ಪದನ ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ. ಡೆಂಡ್ರೋಕ್ರಾನಾಲಜಿ is the study of age of trees. ಮುಂದಿನ ಪ್ರಶ್ನೆ, what is the shape of the Milky Way galaxy in which our solar system is situated? ನಮ್ಮ ಸೌರವ್ಯೂಹ ಇರುವ ಕ್ಷೀರಪಥದ ನಕ್ಷತ್ರ ಪುಂಜದ ಆಕಾರ ಏನು? ಸಿಲಿಂಡರಿನ ಆಕಾರ, ಅಂಡಾಕಾರ, ಅನಿಯತ ಆಕಾರ, ಸುರುಳಿ ಆಕಾರ. ಇದಕ್ಕೆ ಸರಿಯಾದ ಉತ್ತರ ಸ್ಪೈರಲ್ ಅಥವಾ ಸುರುಳಿ ಆಕಾರ. ನಮ್ಮ ಸೌರಮಂಡಲ, ಸೂರ್ಯ ಮತ್ತು 8 ಗ್ರಹಗಳು ಮತ್ತು ಬೇಕಾದಷ್ಟು ಉಪಗ್ರಹಗಳು, ಬೇಕಾದಷ್ಟು ಆಸ್ಟೆರಾಯ್ಡ್ಸು, ಬೇರೆ ಬೇರೆ ಎಲ್ಲ ಆಕಾಶಕಾಯಗಳು ಇರುವಂಥದ್ದು ಇದು ಒಂದು ಭಾಗ ಮಾತ್ರ. ಇದು ಮಿಲ್ಕಿ ವೇ ಅಥವಾ ಆಕಾಶಗಂಗಾ ಅಥವಾ ಕ್ಷೀರಪಥ ಅಂತ ಕರೆಸಿಕೊಳ್ಳುವಂತಹ ಒಂದು ಗ್ಯಾಲಾಕ್ಸಿನಲ್ಲಿ ಇರುವಂಥದ್ದು. ಇಂಥ ಸಾವಿರಾರು ಲಕ್ಷಾಂತರ ಗ್ಯಾಲಾಕ್ಸಿಗಳು ನಮ್ಮ ಯೂನಿವರ್ಸ್ ಅಲ್ಲಿ ಇರುವಂಥದ್ದು ನಾವು ಗಮನಿಸಬೇಕಾಗತ್ತೆ. ಸಾಕಷ್ಟು ಅಧ್ಯಯನಗಳನ್ನ ಮಾಡಿದ ನಂತರ ವಿಜ್ಞಾನಿಗಳೇನ್ ಮಾಡಿದ್ದಾರೆ, ಈ ಗ್ಯಾಲಾಕ್ಸಿಗಳು ಕೇವಲ 3 ರೀತಿಯದ್ದು ಇದ್ದು, ಈ 3 ರೀತಿಯ ಗ್ಯಾಲಾಕ್ಸಿಗಳನ್ನ ಅವರು ಬೇರೆ ಬೇರೆ ಉದಾಹರಣೆಗಳೊಂದಿಗೆ ವ್ಯವಹರಿಸ್ತಾ ಹೋಗ್ತಾರೆ. ಅದರಲ್ಲಿ ಈ ಮಿಲ್ಕಿ ವೇ ಅಥವಾ ನಾವು ನಮ್ಮ ಸೌರಮಂಡಲ ಇರುವಂತಹ ಈ ಮಿಲ್ಕಿ ವೇ ಗ್ಯಾಲಾಕ್ಸಿ ಸುರುಳಿ ಆಕಾರದ್ದು. ಇನ್ನು ಬೇರೆ ಬೇರೆ ರೀತಿಯ ಗ್ಯಾಲಾಕ್ಸಿಗಳು ಯಾವ್ಯಾವುದು? ಒಂದು ಸ್ಪೈರಲ್ ಗ್ಯಾಲಾಕ್ಸಿ, ಎಲಿಪ್ಟಿಕಲ್ ಗ್ಯಾಲಾಕ್ಸಿ ಮತ್ತು ಇರ್ರೆಗ್ಯುಲರ್ ಗ್ಯಾಲಾಕ್ಸಿ ಅಂತ ಇದು 3 ತರದ್ದಿರೋದು. ಮುಂದಿನ ಪ್ರಶ್ನೆ, ಫಾರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫೀಲ್ಡ್ಸ್ ಈಸ್ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರೈಸ್ ಗಿವನ್? ಕೆಳಗಿನವುಗಳಲ್ಲಿ ಯಾವ ಕ್ಷೇತ್ರದಲ್ಲಿನ ಅತ್ಯುತ್ತಮ ಕೊಡುಗೆಗಾಗಿ ಶಾಂತಿ ಸ್ವರೂಪ್ ಭಟ್ನಾಗರ್ ಬಹುಮಾನ ಅಥವಾ ಪ್ರಶಸ್ತಿಯನ್ನ ಕೊಡಲಾಗುತ್ತೆ? ಸಾಹಿತ್ಯ, ವಿಜ್ಞಾನ, ಕಲೆ, ಸಮಾಜ ಸೇವೆ, ಲಿಟರೇಚರ್, ಸೈನ್ಸ್, ಪರ್ಫಾರ್ಮಿಂಗ್ ಆರ್ಟ್ಸ್ ಆರ್ ಸೋಷಿಯಲ್ ಸರ್ವಿಸಸ್. ಸರಿಯಾದ ಉತ್ತರ ವಿಜ್ಞಾನ. ಯಾರಿದು ಶಾಂತಿ ಸ್ವರೂಪ್? ಶಾಂತಿ ಸ್ವರೂಪ್ ಭಟ್ನಾಗರ್ ಇಲ್ಲಿ ಕಾಣೋ ಹಾಗೆ ಇವರು ಒಬ್ಬ ಅಪ್ರತಿಮ ಮೇಧಾವಿ. ಭಾರತದಲ್ಲಿ ಇವತ್ತು CSIR ಅಥವಾ UGC ಇದೆ ಅಂತಂದ್ರೆ ಅದಕ್ಕೆ ಹಲವಾರು ಕಾರಣ ಪುರುಷರಲ್ಲಿ ಇವರು ಒಬ್ರು. ಪ್ರಪ್ರಥಮ ಅಧ್ಯಕ್ಷರಾಗಿ ಸಹ CSIR ಮತ್ತು UGCಗಳಲ್ಲಿ ಸರ್ವ್ ಮಾಡಿದಂಥವ್ರು. ಇವರ ನೆನಪಿಗೆ 1958ರಿಂದ ಘನ ಭಾರತ ಸರ್ಕಾರ ಏನ್ ಮಾಡ್ತಾ ಇದೆ, ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನ ವಿಜ್ಞಾನ ಕ್ಷೇತ್ರಕ್ಕೆ ಕೊಡ್ತಾ ಇದೆ. ಈ ವಿಜ್ಞಾನ ಕ್ಷೇತ್ರದಲ್ಲಿ 7 ಉಪಕ್ಷೇತ್ರಗಳಲ್ಲಿ ಈ ಪ್ರಶಸ್ತಿಯನ್ನ ಕೊಡಲಾಗತ್ತೆ. ಯಾವ್ಯಾವ್ದದು? ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಎಂಜಿನಿಯರಿಂಗ್, ಮೆಡಿಸಿನ್ ಮತ್ತು ಅರ್ತ್ ಸೈನ್ಸಸ್. ಈ 7 ಕ್ಷೇತ್ರಗಳಲ್ಲಿ ಈ ಒಂದು ಶಾಂತಿ ಸ್ವರೂಪ್ ಭಟ್ನಾಗರ್ ಅವಾರ್ಡ್ ಅನ್ನ
ಕೊಡ್ತಾ ಬರ್ತಾ ಇದೆ. ಇದು ಭಾರತದ ಒಂದು ಅತ್ಯಶ್ರೇಷ್ಠ ಪ್ರಶಸ್ತಿಯಾಗಿದೆ ವಿಜ್ಞಾನ ಕ್ಷೇತ್ರದಲ್ಲಿ. ಮುಂದಿನ ಪ್ರಶ್ನೆ, ಗಾಂಜಾ ಇಸ್ ಎ ಪ್ರಾಡಕ್ಟ್ ಆಫ್. ಗಾಂಜಾ ಯಾವುದರ ಉತ್ಪತ್ತಿ? ಕೋಕೋವಾಡ ಗಿಡನ, ಅಫೀಮು ಗಸಗಸೆ ಗಿಡನ, ಗಾಂಜಾ ಸಸ್ಯನ ಅಥವಾ ಶಿಲೀಂಧ್ರಗಳ? ಕೋಕೋ ಪ್ಲಾಂಟ್, ಓಪಿಯಂ ಪಾಪಿ, ಕ್ಯಾನಬಿಸ್ ಪ್ಲಾಂಟ್, ಫಂಗೈ. ಇದಕ್ಕೆ ಸರಿಯಾದ ಉತ್ತರ ಕ್ಯಾನಬಿಸ್ ಪ್ಲಾಂಟ್. ಈ ಒಂದು ಗಿಡ ನೋಡೋದಿಕ್ಕೆ ಈ ರೀತಿಯಾಗಿರುತ್ತೆ. ಎಷ್ಟು ಸ್ಪಷ್ಟವಾಗಿ ನಾವು ಈ ಕ್ಯಾನಬಿಸ್ ಗಿಡವನ್ನ ಕಂಡುಹಿಡಿಯಬಹುದು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇದರಿಂದ ಬಂದಂತಹ ಬೇಕಾದಷ್ಟು ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳು, ಹಶಿಶ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಇವೆಲ್ಲವೂ ಸಹ ಒಂದು ಹಂತಕ್ಕೆ ಮೆಡಿಸಿನಲ್ ಆಗಿ ನಾವು ಬಳಸಿದ್ರೆ ಇನ್ನೊಂದು ಹಂತ ಅದು ಬೇರೆ ಕಡೆಗೆ ಕರ್ಕೊಂಡು ಹೋಗುವಂಥದ್ದು. ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ವೇರ್ ಈಸ್ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್? ರಾಮನ್ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಚೆನ್ನೈ, ಬೆಂಗಳೂರು, ಮೈಸೂರು, ಮುಂಬೈ? ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು. RRI ಎಂದೇ ಫೇಮಸ್ ಆಗಿರುವಂತಹ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಲ್ಲಿರುವಂಥದ್ದು. 1948ರಲ್ಲಿ ಸ್ಥಾಪನೆ ಆದಂತಹ ಈ ಒಂದು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಿಜ್ಞಾನದ ಸಾಕಷ್ಟು ಸಂಶೋಧನೆಗಳಿಗೆ ದಾರಿದೀಪವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬೇಕಾದಷ್ಟು ಬೇರೆ ಬೇರೆ ರೀತಿಯ ಪ್ರತಿಷ್ಠಿತ ಸಂಸ್ಥೆಗಳಿರುವಾಗ ಅದರಲ್ಲಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಹ ಮಂಚೂಣಿಯಲ್ಲಿರುವಂಥದ್ದು. ವೈಫೈ ಉಪಯೋಗಿಸುವುದು, ವೈಫೈ ಯೂಸಸ್. ಎಂತ ವೇವ್ಸ್ ನ ವೈಫೈ ಯೂಸ್ ಮಾಡಿ ನಮಗೆ ಇಂಟರ್ನೆಟ್ ಕನೆಕ್ಷನ್ ಕೊಡುತ್ತೆ ಅನ್ನೋದು ಪ್ರಶ್ನೆ. ಬೆಳಕಿನ ಕಿರಣಗಳು, ರೇಡಿಯೋ ಅಲೆಗಳು, ಇನ್ಫ್ರಾರೆಡ್ ಕಿರಣಗಳು ಅಥವಾ ಮೈಕ್ರೋ ಅಲೆಗಳು? ಇದಕ್ಕೆ ಸರಿಯಾದ ಉತ್ತರ ರೇಡಿಯೋ ಅಲೆಗಳು. ಈ ರೇಡಿಯೋ ಅಲೆಗಳ ಮೂಲಕ ವೈಫೈ ತನ್ನ ವ್ಯವಹಾರವನ್ನ ಮಾಡುತ್ತೆ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಆರ್ಸೆನಿಕ್, ಒಂದು ನಿಮಿಷ. ಆರ್ಸೆನಿಕ್ ಕೆಳಗಿನವುಗಳಲ್ಲಿ ಯಾವುದರ ವಿಧ? ಉದಾತ್ತ ಲೋಹ, ನೋಬಲ್ ಮೆಟಲ್, ಭಾರವಾದ ಲೋಹ, ಫೆರಸ್ ಲೋಹ ಅಥವಾ ನಾನ್ ಮೆಟಲ್, ಇದು ಲೋಹವಲ್ಲ? ಇದಕ್ಕೆ ಸರಿಯಾದ ಉತ್ತರ ಭಾರವಾದ ಲೋಹ ಅಥವಾ ಹೆವಿ ಮೆಟಲ್. ಈ ಭಾರವಾದ ಲೋಹಗಳು ಮನುಷ್ಯನ ದೇಹಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ತೊಂದರೆಯನ್ನ ಉಂಟು ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ಆರ್ಸೆನಿಕ್ ಕುಡಿಯುವ ನೀರಿನಲ್ಲಿ ಬರುವಂತ ಸಂದರ್ಭಗಳು ಹೆಚ್ಚಾಗಿರುತ್ತವೆ. ಕುಡಿಯುವ ನೀರನ್ನ ಶುದ್ಧೀಕರಿಸಿ ಕುಡಿಯೋದ್ರಿಂದ ಈ ಆರ್ಸೆನಿಕ್ ಬಾಧೆಯಿಂದ ಮನುಷ್ಯ ತಪ್ಪಿಸ್ಕೋಬಹುದು. ಮುಂದಿನ ಪ್ರಶ್ನೆ, ವಾಟ್ ಈಸ್ ಡಿಪ್ಕೋವಾನ್? ಡಿಪ್ಕೋವಾನ್ ಎಂದರೇನು? ಇದು ಕೋವಿಡ್ ವ್ಯಾಕ್ಸೈನ್, ಕೋವಿಡ್ ಪ್ರತಿಕಾಯ ಪತ್ತೆ ಕಿಟ್ ಅಥವಾ ಕೋವಿಡ್ ನ ಆಂಟಿಬಾಡಿ ಡಿಟೆಕ್ಷನ್ ಕಿಟ್ ಅಥವಾ ಟೈಪ್ ಆಫ್ ಕೋವಿಡ್ಸ್ ವೈರಸ್ ಸ್ಟ್ರೈನ್, ಕೋವಿಡ್ ವೈರಸ್ ನ ಸ್ಟ್ರೈನ್ ಅಥವಾ ಇದು ಒಂದು ಫಾರ್ಮಾ ಕಂಪನಿನ? ಇದಕ್ಕೆ ಸರಿಯಾದ ಉತ್ತರ ಕೋವಿಡ್ ಆಂಟಿ ಡಿಟೆಕ್ಷನ್ ಕಿಟ್. DRDO ಅವರು ಪ್ರಸ್ತುತಪಡಿಸಿರುವಂತಹ ಕೋವಿಡ್ ಪ್ರತಿಕಾಯ ಪತ್ತೆ ಕಿಟ್ ಈ ಡಿಪ್ಕೋವಾನ್ ಆಗಿದೆ. ಮುಂದಿನ ಪ್ರಶ್ನೆ, ವಿಚ್ ಡಿಸೀಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹಾನ್ಸೆನ್ಸ್ ಡಿಸೀಸ್? ಯಾವ ರೋಗವನ್ನು ಹಾನ್ಸೆನ್ ರೋಗ ಎಂದು ಕರೆಯುತ್ತಾರೆ? ಕಾಲರಾ, ಲೆಪ್ರಸಿ, ಬುದ್ಧಿಮಾಂದ್ಯತೆ ಅಥವಾ ಕ್ಯಾನ್ಸರ್? ಕಾಲರಾ, ಲೆಪ್ರಸಿ, ಡೆಮೆನ್ಷಿಯಾ ಆರ್ ಕ್ಯಾನ್ಸರ್? ಸರಿಯಾದ ಉತ್ತರ ಲೆಪ್ರಸಿ ಆಗಿದೆ. COVID-19 ಡೆಲ್ಟಾ ವೈರಸ್ ಇಸ್ ಆಲ್ಸೋ ನೋನ್ ಆಸ್? COVID-19 ಡೆಲ್ಟಾ ರೂಪಾಂತರವನ್ನು ಏನೆಂದು ಕರೆಯಲಾಗುತ್ತದೆ? ಅದಕ್ಕಿರುವಂತಹ ಕೋಡ್ ಯಾವುದು? ಬಿ 1.617.2, ಬಿ 1.7.216, ಡಿ 1.7.216 ಅಥವಾ ಡಿ 1.617.2? ಇದಕ್ಕೆ ಸರಿಯಾದ ಉತ್ತರ B.1.617.2 ಆಗಿದೆ. ಕೋವಿಡ್ ವೈರಸ್ ನ ಕಂಡುಹಿಡಿದ ನಂತರ ಇದು ಅತ್ಯಂತ ವೇಗವಾಗಿ, ಅತ್ಯಂತ ಶೀಘ್ರವಾಗಿ
ತನ್ನ DNA ರೆಪ್ಲಿಕೇಶನ್ಸ್ ನ ಮಾಡ್ಕೊಳ್ಳಬಲ್ಲದು ಅಂತ ನಮ್ಗೆಲ್ರಿಗೂ ಗೊತ್ತಿರುವಂತದ್ದು. ಹಾಗಾಗಿ ಇದು ಬೇರೆ ಬೇರೆ ಕಡೆ ಕಂಡು ಹಿಡಿದಾಗ ಇದು ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊತು, ರೂಪಾಂತರವನ್ನ ಮಾಡಿಕೊಂಡು ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊತು. ಹಾಗಾಗಿ ಅದನ್ನ ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ ಅಂತೆಲ್ಲ ಕರಿತಾ ಹೋದ್ರು. ಅದರಲ್ಲಿ ಡೆಲ್ಟಾ ರೂಪಾಂತರ B.1.61.617.2. ಸ್ನೇಹಿತರೆ, ಇದಿಷ್ಟು ನಾನು ನಿಮ್ಮೊಂದಿಗೆ ಇವತ್ತು ಚರ್ಚೆ ಮಾಡಬೇಕು ಅಂದ್ಕೊಂಡಂತಹ ಕೆಲವು ಪ್ರಶ್ನೆಗಳು. ಇಂಥ ಅನೇಕ ಪ್ರಶ್ನೆಗಳು ನಮಗೆ ಬೇರೆ ಬೇರೆ ಪರೀಕ್ಷೆಗಳ ಮೂಲಕ ಸಿಗುತ್ತಾ ಹೋಗುತ್ತೆ. ಇವೆಲ್ಲವನ್ನು ನಾವು ಕಲ್ತ್ಕೊಳ್ಳೋಣ. ಮುಂದಿನ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಇವುಗಳನ್ನ ನಾವು ಆಧಾರವಾಗಿಟ್ಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.